ಕಾರ್ಯಕ್ರಮ 2023-24ರಲ್ಲಿ ಇಂದು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಫಲ್ಯ ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಎರಡನ್ನೂ ಕೂಡ ನೋಡೋಣ. ಆಲ್ರೆಡಿ ಪ್ರೀ ಟೆಸ್ಟ್ ಅಂದರೆ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎಲ್ಲನೂ ಹಾಕಿದ್ದೀವಿ. ಇವಾಗ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಸೊ ನಾವು ಆಲ್ರೆಡಿ 9ನೇ ತರಗತಿಗೆ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ, ಇಂಗ್ಲೀಷ್ನಲ್ಲಿ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ಪ್ಲೇಲಿಸ್ಟ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ, ನೋಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಸೊ 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಸಾಫಲ್ಯ ಪರೀಕ್ಷೆ ಉತ್ತರ ಸಹಿತ. ಸೊ ಇದು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಅಂದರೆ ಈ ಕೊಟ್ಟಿರೋ ಹೇಳಿಕೆಗಳಿಗೆ ಅಥವಾ ಪ್ರಶ್ನೆಗೆ 4 ಆಯ್ಕೆಗಳಿದ್ದಾವೆ. ಅವುಗಳಲ್ಲಿ ಅತಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ತಾವೇನು ಮಾಡಬೇಕು, ನಿಗದಿಪಡಿಸಿರ್ತಕ್ಕಂಥ ಜಾಗದಲ್ಲಿ ಬರೀಬೇಕು. ಮೊದಲ ಪ್ರಶ್ನೆ, ಧನವಂತ ಪದದಲ್ಲಿರುವ ಮಹಾಪ್ರಾಣಾಕ್ಷರ ಯಾವುದು ಅಂತ ಕೇಳಿದ್ದಾರೆ. ಆ 4 ಆಯ್ಕೆಗಳಲ್ಲಿ ನ, ವಂ, ತ ಅವೆಲ್ಲ ಏನಪ್ಪ ಅಂದರೆ ಅಲ್ಪ ಪ್ರಾಣಗಳಾದರೆ ಧ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಆಗ್ತದೆ. ಪ್ರಶ್ನೆ 2, ಚಾವುಂಡರಾಯನನ್ನು ಜನರು ರಾಯ ಅನ್ನ ಎಂದು ಸಂಬೋಧಿಸುತ್ತಿದ್ದರು. ಈ ವಾಕ್ಯಕ್ಕೆ ಲೇಖನ ಚಿಹ್ನೆ ಹಾಕಿದರೆ ಏನಾಗ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದ. ಅಂದರೆ ಚಾವುಂಡರಾಯನನ್ನು ಜನರು ರಾಯ, ಅಣ್ಣ ಅಂತ ಸಂಬೋಧಿಸ್ತಿದ್ರು. ಪ್ರಶ್ನೆ 3, ಕೆಳಗಿನ ವಾಕ್ಯಗಳಲ್ಲಿ ಅರ್ಥಪೂರ್ಣವಾಗಿ ರಚನೆಗೊಂಡಿರುವ ವಾಕ್ಯ ಯಾವುದು ಅಂತ ಕೇಳಿದ್ದಾರೆ. ಅದರಲ್ಲಿ ಸಿ ಇದೆ. DVG ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಅಂತಕ್ಕಂಥ ಹೇಳಿಕೆ ಇದೆ ನೋಡಿ, ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ ಆಗದ. ಪ್ರಶ್ನೆ 4, ಕೈ ಆಸೆಯ ಮಾಡದಂ ನಿಜ ಮಂತ್ರೀಶ್ವರ. ಈ ವಾಕ್ಯದಲ್ಲಿರುವ ಮಂತ್ರೀಶ್ವರ ಈ ಪದ ಈ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ. ಸೊ ಮಂತ್ರೀಶ್ವರ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದೆ. ಮುಂದಿನ ಪ್ರಶ್ನೆ 5, ಅಬ್ದುಲ್ ರಹೀಮ ಸಾಹೇಬನು ಮಗ್ಗವನ್ನು ಮುಟ್ಟದೆ 20 ವರ್ಷಗಳಾಗಿತ್ತು. ಈ ವಾಕ್ಯದಲ್ಲಿರುವ 20 ಎಂಬ ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ. ಸೊ 20 ಅಂತಕ್ಕಂಥದ್ದು ಸಂಖ್ಯಾವಾಚಕ ಅಂತಕ್ಕಂಥದ್ದು ಆಗ್ತದೆ. ಪ್ರಶ್ನೆ 6, ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ. ಈ ವಾಕ್ಯದಲ್ಲಿರುವ ಗ್ರೀಟಿಂಗ್ ಕಾರ್ಡ್ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ? ಸೊ ಗ್ರೀಟಿಂಗ್ ಕಾರ್ಡ್ ಹೆಸರು ಹೇಳ್ತದ, ಇದು ಇಂಗ್ಲಿಷ್ ಭಾಷೆಯ ಪದ ಆಗದ. ಪ್ರಶ್ನೆ 7, ಇವುಗಳಲ್ಲಿ ತತ್ಸಮ ರೂಪದಲ್ಲಿರುವ ಪದ ಯಾವುದು ಅಂತ ಕೇಳಿದ್ದಾರೆ. ಸೊ ಪುಣ್ಯ ಅಂತಕ್ಕಂಥದ್ದು ಏನದಪ್ಪ ಅಂದರೆ ತತ್ಸಮದ. ವರುಸ, ಹರಣ, ಬಸವ ಇವೆಲ್ಲ ಏನಾಗದವಪ್ಪ ಅಂದ್ರೆ ತದ್ಭವ ರೂಪದಲ್ಲಿರ್ತಕ್ಕಂಥ ಪದಗಳು ಆಗಿದ್ದಾವೆ. 8, ಸತ್ಯಹೀನನು ಬಡವರನ್ನು ಕಣ್ಣೆತ್ತಿ ನೋಡೆ. ಈ ಪದ್ಯದ ಸಾಲಿನಲ್ಲಿರುವ ಸತ್ಯಹೀನನು ಪದಕ್ಕೆ ಪ್ರಸ್ತಾರ ಹಾಕಿದಾಗ ಬರುವ ಸರಿಯಾದ ರೂಪ ಯಾವುದು? ಸತ್ಯಹೀನನು ಇದಕ್ಕೆ ಪ್ರಸ್ತಾರ ಹಾಕಿದಾಗ ಗುರು, ಲಘು, ಗುರು, ಲಘು ಲಘು ಆಯ್ಕೆ ಡಿ ಸರಿ ಆಗ್ತದೆ. 9, ಕೆಳಗೆ ಕೊಟ್ಟಿರೋ ಪದ್ಯ ಭಾಗದಲ್ಲಿ ಬಂದಿರುವ ಅಂತ್ಯಪ್ರಾಸ ಪದಗಳು ಯಾವುವು ಅಂತ ಕೇಳಿದ್ದಾರೆ. ತಂಗಿರುವೇನು, ನುಂಗಿರುವೇನು ಆಯ್ಕೆ ಡಿ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಪ್ರಶ್ನೆ 10, ಭೀಮನು ಚೆನ್ನಾಗಿ ಗದಾಯುದ್ಧವನ್ನು ಮಾಡಿದನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಏನು ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ, ಮಾಡಿದನು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಕ್ರಿಯಾಪದ ಆಗ್ತದೆ. ಇನ್ನು ಪ್ರಶ್ನೆ 11ಕ್ಕೆ ಉತ್ತರವನ್ನು ಬರಿಬೇಕಾದ್ರೆ ಈ ಗದ್ಯ ಭಾಗವನ್ನು ಓದ್ಕೊಳ್ಬೇಕು. ಏನಿದೆ ಅಂತಂದರೆ ಅದರಲ್ಲಿ ನನಗೆ ಜೀವದ ಮೇಲೆ ತುಂಬ ಆಸೆ, ಬಹಳ ವರ್ಷ ಆರೋಗ್ಯವಾಗಿ ಬದುಕಬೇಕೆಂಬ ಹಂಬಲ ಚಪಲ. ಆಟೋ ರಿಕ್ಷಾ ಪ್ರಯಾಣದಿಂದ 2 ವಿಧವಾದ ಅಪಘಾತಗಳಾಗಬಹುದು. ಮೊದಲನೆಯದಾಗಿ ಕೈಕಾಲು ಮುರಿಯಬಹುದು, ಎರಡನೆಯದಾಗಿ ಅಲ್ಲಿಯೇ ಕೊನೆಯ ಉಸಿರೆಳೆಯಬಹುದು. ಬಹು ವರ್ಷ ಬದುಕಬೇಕೆಂಬ ಉತ್ಕಟ ಆಸೆ ಇದ್ದರೂ ಕೈಕಾಲು ಮುರಿದುಕೊಂಡೇ ಮೂಳೆ ವೈದ್ಯರ ಕೈಗೆ ಸಿಕ್ಕಿ ದೇಹದಲ್ಲಿ ನಟ್ಟು ಬೆಲ್ಟು ಹಾಕಿಸಿಕೊಂಡ ಬದುಕುವುದಕ್ಕಿಂತ ಅಲ್ಲಿಯೇ ಭಗವಂತನ ಪಾದಾರವಿಂದವನ್ನು ಸೇರುವುದೇ ಲೇಸು ಎಂದು ನನ್ನ ಅಭಿಪ್ರಾಯ. ಇಲ್ಲಿ ಪ್ರಶ್ನೆ ಏನಿದೆ ಅಂದರೆ ಆಟೋ ರಿಕ್ಷಾ ಪ್ರಯಾಣದಿಂದ ಆಗುವ ಮೊದಲನೇ ವಿಧದ ಅಪಘಾತ ಅಂತಂದರೆ ಕೈಕಾಲು ಮುರಿಯುವುದು ಅಂತಕ್ಕಂಥದ್ದು ಇದೆ ನೋಡಿ. ಸೊ ಇಲ್ಲೇ ಇದೆ, ಅದು ಮೊದಲನೇದಾಗಿ ಕೈಕಾಲು ಮುರಿಯಬಹುದು. ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 12, ಒಂದು ಪದ್ಯಭಾಗ ಇದೆ. ಜೈನರಾದ ಪೂಜ್ಯಪಾದ ಕೊಂಡ ಕುರ್ದರ್ವಯರ ಮಧ್ವಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದನ್ನರ ಪುರಂದರ ವರಣ್ಣರ ತಾಯಿ ನಿನ್ನ ಬಸಿರೆ ಹೊನ್ನಗನಿ ವಿದ್ಯಾರಣ್ಯರ. ಓಕೆ, ಸೊ ಇಲ್ಲಿ ಏನು ಇದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲೆಲ್ಲ ಏನದಪ್ಪ ಅಂದ್ರೆ ಕನ್ನಡ ಸಂತ ಕವಿಗಳ ಹಿರಿಮೆ ಅಂತಕ್ಕಂಥದ್ದು ಇದೆ. ಮುಂದಿನ ಪ್ರಶ್ನೆ 13, ತನ್ನ ಕಾಲ ಮೇಲೆ ತಾನು ನಿಲ್ಲು.
ಎಂಬ ನುಡಿಗಟ್ಟಿನ ಸರಿಯಾದ ಅರ್ಥ ಏನು? ಸೊ ತನ್ನ ಕಾಲ ಮೇಲೆ ತಾನೇ ನಿಲ್ಲು ಅಂದರೆ ಏನಾಗ್ತದಪ್ಪ ಅಂದ್ರೆ ಸ್ವಾವಲಂಬಿ ಆಗು ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಪ್ರಶ್ನೆ 14. ಕಷ್ಟಪಟ್ಟು ದುಡಿಯುವವನು ರಾಜನಂತೆ ಸುಖವನ್ನು ಅನುಭವಿಸುವವನು. ಈ ಸಾಲುಗಳಿಗೆ ಸರಿಹೊಂದುವ ಗಾದೆಯ ಮಾತು ಇದು ಅಂತ ಕೇಳಿದಾರ. ಆಳಾಗಬಲ್ಲವನು ಅರಸನಾಗಬಲ್ಲ ಅಂತಕ್ಕಂಥದ್ದು ರೈಟ್ ಆನ್ಸರ್. 15. ಚಿಕ್ಕಪ್ಪನಿಗೆ ಪತ್ರ ಬರೆಯುವಾಗ ಹೀಗೆಂದು ಸಂಬೋಧಿಸಬೇಕು. ತೀರ್ಥರೂಪ ಸಮಾನರಾದ ಅಂತಕ್ಕಂಥದ್ದು ಚಿಕ್ಕಪ್ಪನಿಗೆ ಪತ್ರವನ್ನು ಬರೆದಾಗ ಹಾಕ್ತೀವಿ. ಸೊ 8ನೇ ತರಗತಿಯಲ್ಲಿ ಜೀವನ ದರ್ಶನ ಪದ್ಯದ ಸರಿಯಾದ ಸಾಲುಗಳು ಅಂತ ಕೇಳಿದಾರ. ಸೊ ಡಿ ಕರೆಕ್ಟ್ ಇದೆ. ಆ ಸಾಲುಗಳು ಹೇಗಾಗಬೇಕಾಗಿತ್ತಂದ್ರೆ ಸತಿ ಅನುಕೂಲ ಬೇಕು, ಸುತನಲ್ಲಿ ಗುಣ ಬೇಕು, ಮತಿವಂತನಾಗಬೇಕು, ಮತವಂದಾಗಬೇಕು, ಜಪದ ಜಾನುವೇ ಬೇಕು, ತಪದ ನೇಮವೇ ಬೇಕು, ಉಪವಾಸ ವ್ರತ ಬೇಕು, ಉಪಶಾಂತವಿರಬೇಕು ಅಂತಕ್ಕಂಥದ್ದು ಆ ಪದ್ಯದ ಸರಿಯಾದ ಸಾಲುಗಳು ಇತ್ತು. 17ನೇ ಪ್ರಶ್ನೆ. ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ ಪದ್ಯದ ಸಾಲಿನಲ್ಲಿರುವ ಉಡುರಾಜ ಪದದ ಅರ್ಥ ಏನು ಕೇಳಿದಾರ. ಉಡುರಾಜ ಅಂದರೆ ಚಂದ್ರ. 18. ಹುಲಿಯ ಭಯದಿಂದಾಗಿ ನನ್ನನ್ನು ಶಾಲೆಗೆ ಕಳುಹಿಸುತ್ತಿರಲಿಲ್ಲ. ಭಯ ಪದದ ವಿರುದ್ಧಾರ್ಥಕ ಪದ ಕೇಳಿದಾರ. ಭಯ ಪದದ ವಿರುದ್ಧಾರ್ಥಕ ಪದ ನಿರ್ಭಯ. ಪದ್ಯಭಾಗ ಓದಿ 19-20 ಪ್ರಶ್ನೆಗೆ ಉತ್ತರಿಸಿರಿ. ಪದ್ಯಭಾಗ ನೋಡುವ. ಹಿತವಂ ತೋರುವ ನಾತ್ಮಬಂಧು ಪರಿವಾತಂ ತಂದೆ ಸದ್ಮರ್ದ ಸತಿಯೇ ಸರ್ವಕೆ ಸಾಧನಂ ಕಲಸಿದಾತಂ ವರ್ಣ ಮಾತ್ರಂ ಗುರು ಶ್ರುತಿ ಮಾರ್ಗಂ ಬಿಡದಾತ ಸುರತಿ ಮಹಾ ಸದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗತಿ ದಾತನೇ ಹರ ಹರ ಶ್ರೀ ಚನ್ನಸೋಮೇಶ್ವರ ಅಂತಕ್ಕಂಥದ್ದಿದೆ. ಹಿತವನ್ನು ತೋರುವವರು ಯಾರು ಅಂತ ಕೇಳಿದ್ದಾರೆ. ಉತ್ತರ ಇದೆ ಆತ್ಮಬಂಧು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇಲ್ಲೇ ಇದೆ ಹಿತವಂ ತೋರುವ ಆತ್ಮಬಂಧು, ಇದರಲ್ಲೇನೆ ಉತ್ತರಗಳು ಬರ್ತದೆ. ಈ ಪದ್ಯವನ್ನು ಬರೆದ ಕವಿಯ ಹೆಸರು ಹೇಳಿದ್ದಾರೆ. ಸೊ ಪುಲಿಗೆರೆ ಸೋಮನಾಥ ಚನ್ನಸೋಮೇಶ್ವರ ಅಂತಕ್ಕಂಥದ್ದು ಅವರದೇ ವಚನಗಳ ಅಂಕಿತ ಅದ. ಇಷ್ಟು 9th ಸ್ಟ್ಯಾಂಡರ್ಡಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಸೇತುಬಂಧದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಪೋಸ್ಟನ್ನು ಮಾಡಿದ್ದೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿದಿರಿ. ನಿಮ್ಮ 9ನೇ ತರಗತಿಗೆ ಸಂಬಂಧಪಟ್ಟಂತೆ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ, ಇಂಗ್ಲೀಷ್ನಲ್ಲಿಯೂ ಕೂಡ ಭಾಳಷ್ಟು ವಿಡಿಯೋಗಳನ್ನು ನಾವು ಹಾಕಿದ್ದೀವಿ. ಅದರೆಲ್ಲರ ಪ್ಲೇಲಿಸ್ಟ್ ಲಿಂಕ್ಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದನ್ನು ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ಸ್ಟಡಿ ವಿತ್ ಪರಶುರಾಮ್ ಅಂತ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥದ್ದು ಇನ್ಸ್ಟಾದಲ್ಲಿನೂ ಕೂಡ ಫಾಲೋ ಮಾಡಿ. ಅಷ್ಟಲ್ಲದೆ ನಮ್ಮ ಚಾನಲನ್ನು ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿದ್ರೆ ಸೊ ನಾವು ಮುಂದೆ ಹಾಕ್ತಕ್ಕಂಥ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನೀವೇ ಪಡಿತೀರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ